20 ವರ್ಷದ ನಂತರ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ನಮ್ಮೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಹಗಲತ್ತು ಅನ್ನದಾಸೋಹ ಮಾಡಿರೋ ನಾವು ರಾತ್ರಿ ಅಯ್ಯಪ್ಪನ ಮೆರವಣಿಗೆ ಪ್ರತಿಯೊಂದು ಬೀದಿಯಲ್ಲಿ ಮತ್ತು ಪ್ರತಿಯೊಂದು ಮನೆಗೆ ದರ್ಶನ ಆಗ್ಬೇಕಂತ ರೆಡಿ ಮಾಡ್ಕೊಂಡಿದ್ವಿ. ಹಂಗಂತಾನೆ ನಮ್ಮ ಎಲ್ಲ ಸ್ವಾಮಿಗಳು ಅವ್ರವ್ರ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟಿದ್ದು. ಅದರಲ್ಲಿ ಮೇನ್ ಟಾಸ್ಕ್ ಏನಪ್ಪಾ ಅಂದ್ರೆ 1 ಕ್ವಿಂಟಲ್ ಫಲಹಾರ ಪ್ರಸಾದ. ನನಗೂ ಚಿಕ್ಕ ವಯಸ್ಸಿಂದ ಈ ಫಲಹಾರ ಅಂದ್ರೆ ತುಂಬಾ ಇಷ್ಟ. ಇದರಲ್ಲಿ ಏನೇನಪ್ಪ ಹಾಕ್ತಾರೆ ಅಂದ್ರೆ ಮೂಸುಂಬಿ, ಆಪಲ್, ಕರೆದ್ರಾಕ್ಷಿ, ದಾಳಿಂಬ್ರಿ, ಬಾಳೆಹಣ್ಣು, ಅವಲಕ್ಕಿ, ಸಕ್ಕರೆ, ಉತ್ತುತ್ತಿ, ಹಾಲು, ತುಪ್ಪ ತುಂಬಾನೇ ಹಾಕ್ತಾರೆ. ನನಗೆ ಗೊತ್ತಿರೋದಿಷ್ಟೇ. ಇವನ್ನೆಲ್ಲ ಒಂದ್ರಲ್ಲಿ ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿ ಇದ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅವೆಲ್ಲ ಫಲಹಾರ ಪ್ರಸಾದ ಮಾಡೋದ್ರಲ್ಲಿ ಬಿಜಿ ಆಗಿದ್ರೆ ನಮ್ಮ ಗುರುಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ನೈವೇದ್ಯ ಮಾಡ್ತಿದ್ರು ಹಾಲು, ತುಪ್ಪ ಮತ್ತೆ ಶ್ರೀಗಂಧದಿಂದ. ನಾನು ಬರೀ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನನಗೊಂದು ಕೆಲಸ ಕೊಟ್ರು. ಏನಪ್ಪಾ ಅಂದ್ರೆ ಪಡಿ ಮೇಲೆ ಕೂರ್ಸೋ ಫೋಟೋಗಳಿಗೆ ಅಲಂಕಾರ ಮಾಡುವಂತ. ಪಡಿ ಮೇಲೆ ಕೂರ್ಸೋ ಫೋಟೋಗಳು ಯಾವಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿ, ಗಣೇಶ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ. ನನಗೆ ಕೊಟ್ಟಿರೋ ಅಲಂಕಾರ ಕೆಲಸನ ಮುಗಿಸಿ ಹೊರಗಡೆ ಬಂದೆ ನೋಡಿದ್ರೆ ನಮ್ಮ ಸುತ್ತಮುತ್ತ ಹಳ್ಳಿ ಸ್ವಾಮಿಗಳೆಲ್ಲ ಇವತ್ತು ಮೆರವಣಿಗೆಗೆ ನಮ್ಮೂರಿಗೆ ಬಂದಿದ್ರು. ಇನ್ನೇನಕ್ಕೆ ತಡ ಅಂತ ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ಭಜನೆ ಮಾಡ್ಕೊಂತ ಪ್ರತಿಯೊಂದು ಬೀದಿಲಿ ನಡೀತಾ ಹೋದ್ವಿ. ನಮ್ಮ ಸ್ವಾಮಿಗಳೆಲ್ಲ ಫುಲ್ ಖುಷಿಯಾಗಿದ್ರು. ಅಯ್ಯಪ್ಪ ಸ್ವಾಮಿಯ ಭಜನೆ ಸಾಂಗ್ ಅಲ್ಲಿ ಇವತ್ತು ಕುಣಿತ ಮುಳುಗೋಗ್ಬಿಡ್ಬೇಕು ಅಂತ. ನೋಡಿ ಡಿಜೆ ಅನ್ಕೊಂಡ್ಬೇಡ್ರಿ, ಇದು ಸ್ಪೀಕರ್ ಗೆ ಕನೆಕ್ಟರ್ ಭಜನೆ ಸಾಂಗ್ ಗೆ ದೊಡ್ಡದಾಗಿ ಕೇಳಿಸ್ಲಿ ಅಂತ. ಭಜನೆ ಸಾಂಗ್ ನ ಆಡ್ಸಕ್ಕಂತಾನೆ ಸಪರೇಟ್ ಪಕ್ದೂರದಿಂದ ಸ್ವಾಮಿಗಳನ್ನ ಕರ್ಸಿದ್ವಿ. ಸ್ವಲ್ಪ ಹೊತ್ತು ಸ್ಲೋ ಮೋಷನ್ ಅಲ್ಲಿ ಡ್ಯಾನ್ಸ್ ಮಾಡಿರೋ ನಾವು ಅಯ್ಯಪ್ಪನ ಧ್ಯಾನದಲ್ಲಿ ಮುಳುಗಿ ಯಾವ ತರ ಹೆಜ್ಜೆ ಹಾಕಿದ್ವಿ ಅಂತ ನೀವೇ ನೋಡಿ. ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣೀರು ಉಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಆಲ್ರೆಡಿ 12 ಗಂಟೆ ಆಗೈತಿ. ಅದರಲ್ಲೂ ತಣ್ಣೀರು ಬೇರೆ ಉಗ್ತಾ ಇದಾರೆ. ಆದ್ರೂ ಕೂಡ ನಮ್ಮ ಸ್ವಾಮಿಗಳು ಜೋಶ್ ಮಾತ್ರ ಕಮ್ಮಿ ಆಗ್ತಿಲ್ಲ. ಇದೇ ಅಯ್ಯಪ್ಪನ ಸ್ವಾಮಿಯ ಭಕ್ತಿ ಅನ್ನೋದು. ಮಾತ್ರ 12 ಗಂಟೆ ಆದ್ಮೇಲೆ ಕರ್ಪೂರ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನೀರು ಸ್ವಾಮಿಗಳಿಗೆ ಊಟ ಮಾಡ್ಬೇಕಂತ ಬಂದು ಸನ್ನಿಧಿಯಲ್ಲಿ ಊಟ ಮಾಡಿ ಅವ್ರಿಗೆಲ್ಲ ಊಟ ನೀಡಿ ಮಲಗೋದ್ರಲ್ಲಿ 2 ಗಂಟೆ ಆಗೋಯ್ತು. 2 ಗಂಟೆಗೆ ಮಲಗಿರೋ ನಾವು 2 ಗಂಟೆ ಆದ್ಮೇಲೆ 4 ಗಂಟೆಗೆ ಎದ್ದು ಮತ್ತೆ ತಣ್ಣೀರು ಸ್ನಾನ ಮಾಡಿ ಮತ್ತೆ ಪೂಜೆಗೆ ರೆಡಿ ಆದ್ವಿ. ನಿಮಗೆ ಯಾರಿಗಾನ ಅಯ್ಯಪ್ಪ ಸ್ವಾಮಿಗಳು ತಣ್ಣೀರು ಸ್ನಾನ ಏನಕ್ಕೆ ಮಾಡ್ತಾರಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ.